ಈ ಕಥೆ ಒಬ್ಬ ಬುದ್ಧಿವಂತ ಹುಡುಗಿಯ ಜೀವನದ ಕಥೆ. ತನ್ನ ಬುದ್ಧಿವಂತಿಕೆಯ ಮೂಲಕ ಎಲ್ಲರ ಸಂಕಷ್ಟಗಳನ್ನು ಹೇಗೆ ಎದುರಿಸಿ ಪರಿಹರಿಸುತ್ತಾಳೆ ಎಂಬುದನ್ನು ಈ ಕಥೆ ಹೇಳುತ್ತದೆ. ರಾಂಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಶೇಖರ್ ಹಾಗೂ ಅವನ ಮಗಳು ಅವೀನಾ ಜೀವನ ಸಾಗಿಸುತ್ತಿದ್ದರು. ಶೇಖರ್ ಹಾಗೂ ಅವೀನಾ ಹಳ್ಳಿಗೆ ಹೊಸಬರು. ಶೇಖರ್ ತನ್ನ ವ್ಯವಹಾರ ಕೆಲಸದ ನಿಮಿತ್ತ ಈ ಹಳ್ಳಿಗೆ ಬಂದಿದ್ದಾನೆ. ಅವೀನಾ ತುಂಬಾ ಬುದ್ಧಿವಂತ ಹುಡುಗಿ. ಅವಳಿಗೆ ಹಳ್ಳಿ ಜೀವನ ಅಂದ್ರೆ ತುಂಬಾನೇ ಇಷ್ಟ. ಅಪ್ಪ, ನನಗಂತೂ ಈ ಹಳ್ಳಿ ತುಂಬಾನೇ ಇಷ್ಟವಾಗಿದೆ. ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಜನರು ತುಂಬಾನೇ ಫ್ರೆಂಡ್ಲಿ. ಅಪ್ಪ, ನಿಮ್ಮ ವರ್ಕ್ ಮುಗಿದ್ಮೇಲೆ ನಾವಿನ್ನೂ ಸ್ವಲ್ಪ ದಿನ ಇಲ್ಲೇ ಇರೋಣ. ನಾನ್ ನಿಮ್ಮನ್ನು ಪೂರ್ತಿ ಹಳ್ಳಿ ಸುತ್ತಾಡಿಸ್ತೀನಿ. ಖಂಡಿತ ಮಗಳೇ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಸರಿ, ನನ್ಗೀಗ ವರ್ಕ್ ಟೈಮ್ ಆಯ್ತು. ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ಟೇಕ್ ಕೇರ್ ಮಗಳೇ, ನಾನಿನ್ನು ಹೊರಡ್ತೇನೆ. ಸರಿ ಅಪ್ಪ, ಟೇಕ್ ಕೇರ್. ನೀವಿನ್ನು ಹೊರಡಿ. ಅವೀನಾ ಹಳ್ಳಿಯನ್ನು ಸುತ್ತಾಡಲು ಮನೆಯಿಂದ ಹೊರಗೆ ಬರುತ್ತಾಳೆ. ಮನೆಯ ಮುಂದೆ ಒಂದು ಪತ್ರ ಬಂದು ಬಿದ್ದಿರುತ್ತದೆ. ಇದ್ಯಾವ ಪತ್ರ? ಇದನ್ನು ನಮ್ಮ ಮನೆ ಹತ್ರ ಯಾರು ಹಾಕಿರ್ಬೋದು? ಏನಿದೆ ನೋಡೋಣ. ಅವೀನಾ ನಡೆದುಕೊಂಡು ಆ ಪತ್ರದ ಹತ್ತಿರ ಹೋಗುತ್ತಾಳೆ. ಪತ್ರವನ್ನು ಬಿಚ್ಚಿ ಏನಿದೆ ಎಂದು ಓದುತ್ತಾಳೆ. ಪತ್ರದಲ್ಲಿ, ನಾನು ನಿನ್ನನ್ನು ನಂಬಿದ್ದೇನೆ. ನೀನು ನನ್ನೊಂದಿಗೆ ಮಾಡಿದುದನ್ನು ಎಂದಿಗೂ ಮರೆಯಲ್ಲ ಎಂದು ಬರೆಯಲ್ಪಟ್ಟಿರುತ್ತದೆ. ಅವೀನಾಗೆ ಏನೂ ಅರ್ಥವಾಗುವುದಿಲ್ಲ. ಅವೀನಾ ಹಾಗೆ ಸುಮ್ನೆ ಸಂತೆ ಸುತ್ತಿ ಬರೋಣ ಅಂತ ಹೊರಡ್ತಾಳೆ. ಸಂತೆಯಲ್ಲಿ ಅವೀನಾಗೆ ಆ ಊರಿನಲ್ಲಿ ತುಂಬಾ ಆಪ್ತರಾದ ಸವಿತಾ ಅಕ್ಕ ಸಿಗ್ತಾರೆ. ಹಾಯ್ ಸವಿತಾ ಅಕ್ಕ, ತುಂಬಾನೇ ಖುಷಿಯಾಯ್ತು ನಿಮ್ಮನ್ನ ಇಲ್ಲಿ ನೋಡಿ. ಹೇಗಿದ್ದೀರಾ ನೀವು? ಅರೆ ಅವೀನಾ, ನೀನೇನಿಲ್ಲಿ? ನಾನು ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಸವಿತಾ ಅಕ್ಕ. ಅಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕು. ಇವತ್ತು ಬೆಳಗ್ಗೆ ನಮ್ ಮನೆ ಮುಂದೆ ಒಂದು ಲೆಟರ್ ಬಿದ್ದಿತ್ತು. ಅದ್ರಲ್ಲಿ ಏನೋ ವಿಚಿತ್ರವಾಗಿ ಬರ್ದಿತ್ತು. ಆದ್ರೆ ನನ್ಗೆ ಏನೂ ಸಹ ಅರ್ಥವಾಗ್ಲಿಲ್ಲ. ಹೋ ಅವೀನಾ, ಆ ಪತ್ರ ನಿಮ್ಮ ಮನೆ ಹತ್ತಿರವೂ ಬಿದ್ದಿತ್ತಾ? ನಮ್ಮನೆಗೂ ಕೂಡ ಇದೇ ತರಹದ ಪತ್ರ ಬಂದು ಬಿದ್ದಿತ್ತು. ಯಾರಿಂದ ಕಳುಹಿಸಲಾಗಿದೆ ಗೊತ್ತಿಲ್ಲ. ತುಂಬಾ ವಿಚಿತ್ರವಾಗಿದೆ. ಹೀಗೆ ಅವೀನಾ ಮತ್ತು ಸವಿತಾ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ವಿಷಯ ಅವರು ಗಮನಿಸ್ತಾರೆ. ಸಂತೆಯಲ್ಲಿದ್ದ ಎಲ್ರೂ ಕೂಡ ಇದೇ ಪತ್ರದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೀಗೆ ಅವೀನಾ ಮತ್ತು ಸವಿತಾ ಇಬ್ಬರು ಮಾತಾಡ್ತಾ ಹೋಗ್ತಿದ್ರೆ ಅವೀನಾ ಸವಿತಾನ ಹತ್ರ ನಾವೆಲ್ಲ ಲೆಟರ್ಸ್ಗಳನ್ನು ಕಲೆಕ್ಟ್ ಮಾಡೋಣ ಅಂತ ಹೇಳ್ತಿದ್ಲು. ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ಊರಲ್ಲಿರೋ ಎಲ್ಲಾರ ಮನೆಗೂ ಈ ಪತ್ರ ಬಂದ್ ಬಿದ್ದಿರತ್ತೆ. ಊರಿನ ಜನರೆಲ್ಲರೂ ಈ ಪತ್ರದ ಬಗ್ಗೆನೇ ಮಾತಾಡ್ಕೊಳ್ತಾ ಇರ್ತಾರೆ. ಅವೀನಾ ಊರಿನಲ್ಲಿ ಬಂದಿರೋ ಎಲ್ಲರ ಪತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ಬರುತ್ತಾಳೆ. ಹಾಗೆ ಆ ಎಲ್ಲ ಪತ್ರಗಳನ್ನು ಗಮನಿಸ್ತಾ ಇರುತ್ತಾಳೆ. ಸವಿತಾ ಅಕ್ಕ, ಇಲ್ ನೋಡಿ, ಈ ಎಲ್ಲಾ ಪತ್ರಗಳಲ್ಲೂ M45 ಅನ್ನೋ ಚಿಹ್ನೆ ಇದೆ. ಹಾಗೆಯೇ ಈ ಎಲ್ಲಾ ಪತ್ರಗಳಲ್ಲೂ ಒಂದೇ ಹ್ಯಾಂಡ್ ರೈಟಿಂಗ್ ಇದೆ. ಎಲ್ಲಾ ಪತ್ರಗಳಲ್ಲೂ ಒಂದೇ ರೀತಿಯಲ್ಲಿ ಬರೆಯಲಾಗಿದೆ. ಹೌದವೀನಾ, ನಾನು ಕೂಡ ಅದನ್ನೇ ಗಮನಿಸ್ತಿದ್ದೇನೆ. ಇದರ ಅರ್ಥ ಏನೆಂದ್ರೆ, ಈ ಎಲ್ಲಾ ಪತ್ರಗಳನ್ನು ಬರೆದಿರುವವರು ಒಬ್ಬರೇ. ಅವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನಾವು ಊರಿನ ದೊಡ್ಡವರ ಹತ್ತಿರ ಹೋಗಬೇಕು. ಹೀಗೆ ಸವಿತಾ ಹಾಗೂ ಅವೀನಾ ಇಬ್ಬರು ಊರಿನ ದೊಡ್ಡವರ ಮನೆಗೆ ಹೋಗ್ತಾರೆ. ಹೇಗಿದ್ದೀರಾ ದೊಡ್ಡವರೇ? ನಿಮ್ಮ ಆರೋಗ್ಯ ಈಗ ಹೇಗಿದೆ? ಸವಿತಾ ಅಕ್ಕ ಹೇಳ್ತಾ ಇದ್ರು ನಿಮ್ಗೆ ಹುಷಾರಿರ್ಲಿಲ್ಲ ಅಂತ. ನಾನ್ ಚೆನ್ನಾಗಿದ್ದೀನಿ ಅವೀನಾ. ಬಹಳ ದಿನ ಆಗಿತ್ತು ನಿಮ್ಮನ್ನ ನೋಡಿ. ನೀವಿಬ್ರು ಏನ್ ಈ ಕಡೆ ಬಂದಿದ್ದೀರಾ? ಏನ್ ವಿಷಯ? ನಿಮ್ಗೆ ಈ ವಿಷಯದ ಬಗ್ಗೆ ಈಗಾಗ್ಲೇ ಗೊತ್ತಿರ್ಬೋದು. ಊರಿನಲ್ಲಿ ಎಲ್ಲಾ ಕಡೆ ಓಡಾಡ್ತಿರುವ ಸುದ್ದಿ. ಆ ಪತ್ರವನ್ನು ನಾನು ಮತ್ತು ಸವಿತಾ ಅಕ್ಕ ಇಬ್ರೂ ಕೂಡ ಎಲ್ಲರ ಮನೆಗಳಿಂದ ಸಂಗ್ರಹಿಸಿಕೊಂಡು ಬಂದೆವು. ಅಲ್ಲಿ ನಾವು ಗಮನಿಸಿದ್ದದ್ದು ಏನಂದ್ರೆ, ಆ ಎಲ್ಲ ಪತ್ರಗಳನ್ನು ಒಬ್ರೇ ಬರೆದಿದ್ದಾರೆ. ಹಾಗೆ ಎಲ್ಲದರಲ್ಲೂ M45 ಅನ್ನುವ ಚಿಹ್ನೆ ಇದೆ. ನಿಮ್ಗೆ M45 ಬಗ್ಗೆ ಏನಾದ್ರೂ ಗೊತ್ತೇ? 5 ವರ್ಷಗಳ ಹಿಂದೆ
ಮಹಾಲಕ್ಷ್ಮಿ ಮಹಿಳಾ ಸರ್ಕಾರಿ ಸಂಘ ನಮ್ಮ ಹಳ್ಳಿಯಲ್ಲಿತ್ತು. ಅದರ ಮುಖ್ಯಸ್ಥ ಮಂಜುನಾಥ ಹಾಗೂ ಅಕೌಂಟೆಂಟ್ ರೇಖಾ. ಮಂಜುನಾಥ ಈಗ ನಗರದಲ್ಲಿದ್ದಾರೆ, ಆದರೆ ರೇಖಾ 5 ವರ್ಷಗಳಿಂದ ಎಲ್ಲೂ ಕಾಣಿಸುತ್ತಿಲ್ಲ. ಇದರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ನೀವು ಹಳ್ಳಿಯಲ್ಲಿರುವ ಎಳ್ಳು ಮನೆಗೆ ಹೋಗಬೇಕು. ಊರಿನಲ್ಲಿ ದೊಡ್ಡವರು ಹೇಳಿದ ಹಾಗೆ ಅವಿನಾ ಮತ್ತು ಸವಿತಾ ಇಬ್ಬರೂ ಎಳ್ಳು ಮನೆಗೆ ಹೋಗಲು ನಿರ್ಧರಿಸುತ್ತಾರೆ. ಆ ರಾತ್ರಿ ಅವಿನಾ ಹಾಗೂ ಸವಿತಾ ಇಬ್ರೂ ಕೂಡ ಎಳ್ಳು ಮನೆಗೆ ಹೋಗುವುದರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ. ಅವಿನಾ, ನನಗ್ಯಾಕೋ ನಾವಿಬ್ರು ಆ ಮನೆಗೆ ಹೋಗೋದು ಸರಿಯೆಂದು ಕಾಣಿಸುತ್ತಿಲ್ಲ. ಊರಿನಲ್ಲಿ ಆ ಮನೆಯ ಹತ್ರ ಯಾರೂ ಹೋಗೋದಿಲ್ಲ. ಅದನ್ನು ಕೆಲವರು ದೆವ್ವದ ಮನೆ ಎಂದು ಕರೆಯುತ್ತಾರೆ. ಅದಲ್ಲದೆ ನಿಮ್ಮ ತಂದೆಗೆ ಕೂಡ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಅವರಿಗೆ ಹೇಳದೆ ಹೋಗೋದು ಸರಿಯಲ್ಲ ಅವಿನಾ. ಅರೆ ಅರೆ ಸವಿತಾ ಅಕ್ಕ, ನೀವೇಕೆ ಅಷ್ಟು ಹೆದರುತ್ತಾ ಇದ್ದೀರಿ? ಹಾಗೆಲ್ಲ ಏನೂ ಆಗಲ್ಲ. ನಾನು ನಿಮ್ಮ ಜೊತೆಗೆ ಇದ್ದೇನೆ, ಹೆದರಬೇಡಿ. ಅಪ್ಪನಿಗೆ ನಾನು ನಂತರ ಹೇಳ್ತೇನೆ. ನೀವು ನನ್ನ ಜೊತೆ ಬನ್ನಿ, ಅಷ್ಟೇ ಸಾಕು. ಉಳಿದುದನ್ನೆಲ್ಲ ನಾನ್ ನೋಡ್ಕೊಳ್ತೇನೆ. ಹೀಗೆ ಅವಿನಾ ಮತ್ತು ಸವಿತಾ ಇಬ್ರು ಸೇರಿಕೊಂಡು ಎಳ್ಳು ಮನೆಗೆ ಹೋಗ್ತಾರೆ. ಅವಿನಾ, ನನ್ಗ್ಯಾಕೋ ಇಲ್ಲಿಗೆ ಹೋಗೋದ್ ಬೇಡ ಅನ್ನಿಸ್ತಿದೆ. ಅದು ಕೂಡ ನಾವಿಬ್ರೇ ಇದ್ದೇವೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಬರ್ತಾರೆ? ನಾವ್ ಸುಮ್ನೆ ಇಲ್ಲಿಂದ ಹೋಗೋಣ ಬಾ. ಸವಿತಾ ಅಕ್ಕ, ರಿಲ್ಯಾಕ್ಸ್. ಏನೂ ಆಗಲ್ಲ. ನೀವಷ್ಟು ಭಯಪಡ್ಕೊಳ್ಬೇಡಿ. ನಾನಿದ್ದೀನಿ ನಿಮ್ ಜೊತೆಗೆ. ಏನೂ ಆಗಲ್ಲ. ಸವಿತಾ ಹಾಗೂ ಅವಿನಾ ಇಬ್ರೂ ಸೇರಿ ಮನೆಯೊಳಗೆ ಹೋಗ್ತಾರೆ. ಅವಿನಾ, ಈ ಹಾಳು ಬಿದ್ದಿರೋ ಮನೆಯಲ್ಲಿ ನಮ್ಗೇನೂ ಸಿಗೋದಿಲ್ಲ. ದೊಡ್ಡವರೇನೋ ಬಾಯಿ ಮಾತಿಗೆ ಹೇಳಿದ್ರು ಅಷ್ಟೇ. ಅದನ್ ನೀನು ಸೀರಿಯಸ್ ಆಗಿ ತೆಗೆದುಕೊಂಡಿದೀಯಾ? ನನಗನ್ಸುತ್ತಿರೋ ಪ್ರಕಾರ ಇಲ್ಲೇನೂ ಸಿಗೋದಿಲ್ಲ. ಸವಿತಾ ಅಕ್ಕ, ನೀವು ತುಂಬಾ ಯೋಚಿಸ್ತಾ ಇದ್ದೀರಾ. ಸುಮ್ನೆ ಬನ್ನಿ ನೀವು. ಅವಿನಾ, ನೀನ್ ಸುಮ್ನೆ ಹಠ ಮಾಡ್ತಾ ಇದೀಯಾ. ನನ್ಗೆಲ್ಲೂ ಏನೂ ಕಾಣಿಸ್ತಿಲ್ಲ. ಈ ಹಾಳಾದ ಮನೆಯಲ್ಲಿ ಬರೀ ಹಾಳು ಬಿದ್ದಿರೋ ಸಾಮಾನ್ ಮಾತ್ರ ಇದೆ, ಇನ್ನೇನೂ ಇಲ್ಲ. ನಾವು ಸುಮ್ನೆ ಸಮಯ ವ್ಯರ್ಥ ಮಾಡ್ತಾ ಇದೀವಿ ಅಷ್ಟೇ. ಸವಿತಾ ಅಕ್ಕ, ನಾವು ಸರಿಯಾಗಿ ಹುಡುಕಿದ್ರೆ ನಮಗೆ ಏನಾದ್ರೂ ಒಂದು ಸಿಗ್ತದೆ. ಇನ್ನು ಬಹಳ ಕೊನೆಗಳಿವೆ. ಹೋಗೋಣ ಬನ್ನಿ. ಹೀಗೆ ಸವಿತಾ ಮತ್ತು ಅವಿನಾ ಇಬ್ಬರೂ ಸೇರಿ ಫೈಲ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಫೈಲ್ಗಳಿರುತ್ತವೆ. ಬಹಳಷ್ಟು ಹುಡುಕಾಟದ ನಂತರ ಅವಿನಾಗೆ ಬೇಕಾಗಿರುವ ಫೈಲ್ ಸಿಕ್ಕಿತು. ಅವಿನಾ ಆ ಫೈಲ್ ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಅವಳಿಗೆ ಎಲ್ಲಾ ಸತ್ಯ ಗೊತ್ತಾಯಿತು. ಫೈಲ್ ಒಳಗೆ ಮಂಜುನಾಥ್ ಮಾಡಿದ ಸಂಚು ಬಹಿರಂಗವಾಯಿತು. ಮಂಜುನಾಥ ಸಂಘದ ಎಲ್ಲಾ ಹಣವನ್ನು ತಾನು ತೆಗೆದುಕೊಂಡು ರೇಖಾ ಮೇಲೆ ಅಪವಾದ ಹಾಕಿ ಅವಳನ್ನು ಊರು ಬಿಟ್ಟು ಹೋಗುವಂತೆ ಮಾಡಿದ್ದಾನೆಂಬುದು ತಿಳಿಯಿತು. ಹಾಗೆ ಅವಿನಾಗೆ ಈ ಪತ್ರವನ್ನು ರೇಖಾ ಬರೆದಡ್ಡೇ ಎಂದು ಖಚಿತವಾಯಿತು. ಅವಿನಾ ಹಾಗೂ ಸವಿತಾ ಫೈಲ್ ತೆಗೆದುಕೊಂಡು ಎಳ್ಳು ಮನೆಯಿಂದ ಹೊರಟರು. ಮರುದಿನ ಬೆಳಗ್ಗೆ ಅವಿನಾ ಹಾಗೂ ಸವಿತಾ ಇಬ್ರು ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಸವಿತಾ ಅಕ್ಕ, ನನಗೆ ಅರ್ಥವಾಗುತ್ತಿಲ್ಲ. ಮಂಜುನಾಥ್ ಅವರು ಈ ರೀತಿಯಾಗಿ ಏಕೆ ಮಾಡಿದ್ರು ಮತ್ತು ರೇಖಾ ಮೇಲೆ ಏಕೆ ಅಪವಾದ ಹಾಕಿದ್ರು ಅಂತ. ಇನ್ನು ಏನಕ್ಕೆ ಹಣಕ್ಕೋಸ್ಕರ ಅವಿನಾ? ಅವರು ಏನು ಮಾಡಿದ್ರೂ ಅದು ಖಂಡಿತ ತಪ್ಪು. ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಮತ್ತು ರೇಖಾನ ವಾಪಸ್ ಕರೆಸಬೇಕು. ಊರಿನ ಪಂಚಾಯತಿಯಲ್ಲಿ ನಗರದಿಂದ ಮಂಜುನಾಥನನ್ನು ಕರೆಸುತ್ತಾರೆ. ಏನು ಅವಿನಾ, ನಮ್ಮನ್ನೆಲ್ಲರನ್ನೂ ಏಕೆ ಬರೋಕೆ ಹೇಳಿದ್ದೀಯಾ? ಏನು ವಿಷಯ? ಪತ್ರದ ಬಗ್ಗೆ ಏನು ಮಾತಾಡಬೇಕು ಅಂತ ಹೇಳಿದ ಹಾಗಿತ್ತು. ಅಕ್ಕ, ನಿಮ್ಮೆಲ್ಲರನ್ನೂ ಒಂದು ಮುಖ್ಯವಾದ ಕಾರಣದಿಂದಲೇ ಕರೆಸಿರುವುದು. ಪತ್ರದ ಬಗ್ಗೆ ಸಂಪೂರ್ಣ ವಿಷಯವನ್ನು ಮಂಜುನಾಥ್ ಅವರೇ ಹೇಳ್ತಾರೆ. ನಾನೇನು ಹೇಳೋದು? ನನಗೇನೂ ಗೊತ್ತಿಲ್ಲ. ನೀವು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀರೋ ನನಗರ್ಥವಾಗುತ್ತಿಲ್ಲ. ನೀವು ಏಕೆ ನನ್ನನ್ನು ಪಂಚಾಯಿತಿಯಲ್ಲಿ ಕುಳಿಸಿ ಹೀಗೆ ಪ್ರಶ್ನೆ ಮಾಡುತ್ತಿದ್ದೀರಿ? ಮಂಜುನಾಥ ಅವರೇ, ನೀವು ಮತ್ತೆ ಮತ್ತೆ ಸತ್ಯವನ್ನು ಮುಚ್ಚಿಡಲು ಪ್ರಯತ್ನ ಮಾಡಬೇಡಿ. ನಾನು ಮತ್ತು ಸವಿತಾ ಅಕ್ಕ ಇಬ್ಬರೂ ಎಳ್ಳು ಮನೆಗೆ ಹೋಗಿ ಅಲ್ಲಿ ಫೈಲನ್ನು ಸಾಕ್ಷಿಯಾಗಿ ತಂದುಕೊಟ್ಟಿದ್ದೇವೆ. ಈಗ ನೀವು ನಮಗೆ ಸತ್ಯವನ್ನು ಹೇಳಬೇಕು. ನನ್ನನ್ನು ಕ್ಷಮಿಸಿಬಿಡಿ. 5 ವರ್ಷಗಳ ಹಿಂದೆ ಹಣದ ಆಸೆಗಾಗಿ ಸಂಘದಲ್ಲಿ ಎಲ್ಲರ ಹಣವನ್ನು ನಾನು ತೆಗೆದುಕೊಂಡು ಅಪವಾದವನ್ನು ರೇಖಾ ಮೇಲೆ ಹಾಕಿ ಅವಳನ್ನು ಊರಿನಿಂದ ಹೊರಗೆ ಹಾಕಿದ್ದೆ. ನಾನು ಮಾಡಿದದ್ದು ತಪ್ಪು.
ಊರಿನ ಜನರ ಎಲ್ಲರ ಹಣವನ್ನು ನಾನು ಹಿಂದಿರುಗಿ ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೀಗೆ ಮಂಜುನಾಥ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಹಾಗೆಯೇ ರೇಖಾನ ಕರೆತರುವುದಾಗಿ ವಾಗ್ದಾನ ಮಾಡುತ್ತಾನೆ. ಮರುದಿನ ಬೆಳಿಗ್ಗೆ ಊರಿನ ಮುಖ್ಯಸ್ಥ ಅವಿನಾ, ಮಂಜುನಾಥ್, ಸವಿತಾ ಹಾಗೂ ಊರಿನ ಜನರೆಲ್ಲರೂ ರೇಖಾನ ಬರಮಾಡಿಕೊಳ್ಳಲು ಊರಿನ ಗುಡಿ ಮುಂದೆ ಕಾಯುತ್ತಿದ್ದರು. ರೇಖಾ ಅಲ್ಲಿಗೆ ಬರುತ್ತಾಳೆ. ನಿಮಗೆ ಊರಿಗೆ ಸ್ವಾಗತ ರೇಖಾ ಅಕ್ಕ. ನಾವೆಲ್ಲರೂ ನಿಮ್ಮನ್ನ ಖುಷಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಅವಿನಾ, ನನ್ಗೆ ನೀನ್ ಯಾರು ಅನ್ನೋದು ಗೊತ್ತಿಲ್ಲಮ್ಮ. ಇವತ್ ನೀನ್ ಇಲ್ದೇ ಹೋಗಿದ್ರೆ ಭವಿಷ್ಯ ನಾನು ಈ ಊರಿಗೆ ಯಾವತ್ತೂ ವಾಪಸ್ ಬರ್ತಿರಲ್ಲ ಅನ್ಸುತ್ತೆ. ನನ್ನನ್ನು ಕ್ಷಮಿಸಿಬಿಡು ರೇಖಾ. ದುಡ್ಡಿಗೆ ಆಸೆಪಟ್ಟು ಈ ಕೆಲಸ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು. ನಿಮ್ಮನ್ನು ನಾನು ಕ್ಷಮಿಸುತ್ತೇನೆ. ಆದ್ರೆ ನೀವು ಊರಿನ ಎಲ್ಲರ ಹಣವನ್ನು ಮಾತುಕೊಟ್ಟಂತೆ ಹಿಂದಿರುಗಿಸಬೇಕು. ಖಂಡಿತ ಕೊಡ್ತಾರೆ. ಕೊಟ್ಟಿಲ್ಲಾಂದ್ರೆ ಬಿಡೋರ್ಯಾರು? ಅವಿನಾ, ಇದೆಲ್ಲ ನಿನ್ನಿಂದನೇ ಸಾಧ್ಯವಾಗಿದಮ್ಮ. ಭವಿಷ್ಯ ನೀನಿರ್ಲಿಲ್ಲ ಅಂದಿದ್ರೆ ಏನೂ ಆಗ್ತಾನೇ ಇರ್ಲಿಲ್ಲ. ರೇಖಾ ಯಾವತ್ತೂ ಬರ್ತಿರ್ಲಿಲ್ಲ. ಹಾಗೆ ಮಂಜುನಾಥ್ ಮಾಡಿದ ತಪ್ಪು ಗೊತ್ತಾಗ್ತಾ ಇರ್ಲಿಲ್ಲ. ನೀನೀ ಊರಿನ ಮಗಳು. ಅವಿನಾ, ನಿನ್ಗಿಲ್ಲಿಗೆಂದಿಗೂ ಸ್ವಾಗತ ಮಗಳೇ. ಹೀಗೆ ಅವಿನಾನ ಎಲ್ಲರೂ ಹಾಡಿ ಹೊಗಳ್ತಾರೆ. ಅವಿನಾ ಊರಿಗೆ ಹೊಸಬಳಾದ್ರೂ ತನ್ನ ಬುದ್ಧಿವಂತಿಕೆಯಿಂದ ಸತ್ಯವನ್ನು ಕಂಡುಹಿಡಿತಾಳೆ.